ಏನು ಮೈಕ್ನ ವೆಹಿಕಲ್ ಇದೆ, ಈ ವೆಹಿಕಲಲ್ಲಿ ಸಿಗುತ್ತೆ. ದಯಮಾಡಿ ಯಾರ್ಯಾರು ಕಟ್ಕೊಳ್ಳಿ. ಮತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್, ಈ ದಿನ ನಮ್ಮ ಮೈಸೂರು ನಾಗರಿಕರ ಒಂದು ಅವರ ಪ್ರತಿನಿಧಿಯಾಗಿ ಟೀಮ್ ಮೈಸೂರು ವತಿಯಿಂದ ನಾವು ಒಂದು ದೇಶಕ್ಕಾಗಿ ರ್ಯಾಲಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಉದ್ಭವವಾದಂಥ ಇಂಥ ಸಂದರ್ಭದಲ್ಲಿ ಯೋಧರು ನಿರಂತರವಾಗಿ 24/24/7 ನಮ್ಮ ದೇಶ ಗಡಿ ಕಾಯ್ತಾ ನಮ್ಮ ದೇಶದ ರಕ್ಷಣೆಗೆ, ಶತ್ರುಗಳ ವಿನಾಶಕ್ಕೆ ಹೋರಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವ್ರಿಗೆ ನೈತಿಕವಾದಂಥ ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ಟೀಮ್ ಮೈಸೂರು ವತಿಯಿಂದ ಮತ್ತು ಅನೇಕ ದೇಶಭಕ್ತ ಸಂಘಟನೆಗಳೆಲ್ಲರೂ ಸೇರಿ ಇವತ್ತಿನ ದಿನ ಇದೊಂದು ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ಸರ್. ಇದು ನಮ್ಗೆ ಎಷ್ಟು ಮಹತ್ವಪೂರ್ಣ ಸರ್? ಪ್ರತಿಯೊಬ್ಬ ಪ್ರಜೆನೂ ಭಾರತೀಯನಾದ ಮೇಲೆ ಅವನೊಂದಷ್ಟು ಸೋಷಿಯಲ್ ಕಮಿಟ್ಮೆಂಟ್ ಅನ್ನೋದೊಂದು ಇರುತ್ತೆ. ಎಸ್, ನಾಗರಿಕರ ಸಮಾಜಕ್ಕೆ ನಂದು ಕೊಡುಗೆ ಅಂತ. ಈಗ ನಾವೆಲ್ಲರೂ ಸಹ ಯೋಧರಾಗಿ ಅಲ್ಲಿ ಹೋಗಿ ಯುದ್ಧ ಮಾಡೋದಕ್ಕಾಗಲ್ಲ. ಆದರೆ ಯುದ್ಧಕ್ಕೆ ಹೋಗಿರುವಂಥ ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಯಾವ ಥರ ಇದೆ. ಏನು ನಮ್ಮ ಯೂಟ್ಯೂಬ್ ಇರ್ಬೋದು, ಮತ್ತು ಏನು ಬೇರೆ ಬೇರೆ ಚಾನಲ್ಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇಂಥ ರೀಲ್ಸ್ಗಳು ಯೋಧರು ಸಹ ಮಾಡಿ ಬೇರೆ ಬೇರೆ ಮುಖಾಂತರ ನಮಗೆ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಈ ಕಾರ್ಯಕ್ರಮ ಅವ್ರಿಗೆ ತಲುಪಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಲ್ಲಿ ಈ ದೇಶದ ಪರವಾಗಿ ಹೋರಾಡೋದಕ್ಕೆ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಕೊಡುತ್ತೆ. ನಮಗೂ ಸಹ ನಾಗರಿಕರಾಗಿ ಇಲ್ಲಪ್ಪ ಈ ದೇಶದ ವಿಚಾರವಾಗಿ ನಾವು ಸ್ಪಂದಿಸಿದ್ದೀವಿ, ನಾವು ಒಂದಿಷ್ಟು ನಮ್ಮ ಕೈಲಾದಂಥ ಆತ್ಮಸ್ಥೈರ್ಯನ ಯೋಧರಿಗೆ ತುಂಬಿದ್ದೀವಿ ಅನ್ನೋ ಆತ್ಮತೃಪ್ತಿನೂ ನಮಗಿರುತ್ತೆ. ಅದರಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚು ಸಮಾಜದಲ್ಲಿ ಆಗಬೇಕು ಸರ್. ಸರ್, ಇವಾಗ ಏನು ಹೇಳೋದು, ಇದಕ್ಕೆ ಎಷ್ಟೆಲ್ಲ ಬೆಂಬಲ ಬರುತ್ತೆ ಅಂತ ನಿಮ್ಮ ಒಂದು ಗೆಸ್ ಇಲ್ಲ ರಿವ್ಯೂ ಥರ? ಸರ್, ಇದು ನಾವು ತುಂಬ ಅತ್ಯಂತ ಶಾರ್ಟ್ ಟೈಮಲ್ಲಿ ಕೇವಲ ಶುಕ್ರವಾರ ರಾತ್ರಿ ಡಿಸೈಡ್ ಮಾಡಿ ನಾವು ನೆನ್ನೆನೇ ಸೋಷಿಯಲ್ ಮೀಡಿಯಾಗೆ ಹಾಕಿರೋದು. ಅಂದರೆ ಒಂದಿಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ, ಪೇಪರ್ಗೆ, ಪತ್ರಿಕೆಯವ್ರಿಗೆಲ್ಲ ನೆನ್ನೆ. ಸೊ ಸಡನ್ನಾಗಿ ಆಗಿರೋದ್ರಿಂದ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ನಿರೀಕ್ಷೆಗೂ ಮೀರಿ ಈಗ ಆಲ್ರೆಡಿ ಸಾಕಷ್ಟು ಜನ ಮಾಜಿ ಯೋಧರುಗಳು ಬಂದಿದ್ದಾರೆ, ಅವರಾಗಿರೋ ಸ್ವಯಂ ಪ್ರೇರಿತರಾಗಿ. ಮತ್ತು ಅನೇಕ ಜನ ಬೈಕರ್ಸು ಅವ್ರು ಬಂದಿದ್ದಾರೆ. ಮತ್ತು ಯುವಕ ಮಿತ್ರರು ತುಂಬ ಜನ ಅವರು ಸಹ ಬಂದಿದ್ದಾರೆ ಸರ್ ಈ ಕಾರ್ಯಕ್ರಮ. ಓಕೆ ಸರ್, ಈ ಗೆಲುವು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಇದು ಬರೀ ಕ್ಯಾಸ್ಟ್ ಥರ ಅಲ್ಲ, ಬಟ್ ಇದು ನೇಷನ್ ಥರ ಅನ್ನೋದು ಇಂಪಾರ್ಟೆನ್ಸ್ ಇದೆ ಸರ್. ಒಂದು ಭಾರತ ಇದ್ದರೆ ನಾವು ಭಾರತೀಯರಿದ್ದರೆ ಇನ್ನು ಮಿಕ್ಕಿದೆಲ್ಲ ಕ್ಯಾಸ್ಟ್ ಇಲ್ಲ. ಸೊ ಮೊದಲು ನಾವು ಭಾರತೀಯರು ಅನ್ನೋ ಭಾವನೆಯಲ್ಲಿ ನಾವು ಸಹ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ದೇಶ ಮೊದಲು ಅನ್ನೋ ಭಾವನೆಯಿಂದ ನಾವು ಸರ್ ದೇಶದ ಪರವಾಗಿ. ಅದರಿಂದ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸ್ತೇನೆ ರ್ಯಾಲಿ ಫಾರ್ ನೇಷನ್ ಅನ್ನೋ ರೀತಿಯಲ್ಲಿ ನಾವು ಇಟ್ಟಿದ್ದೀವಿ. ಇದಕ್ಕೆ ಎಲ್ಲ ನಾವು ಇಲ್ಲಿ ಯಾವುದೇ ಥರದ್ದು ಬೇರೆ ಬಾವುಟ ಥರ ಕೇಳಿಲ್ಲ. ನಾವು ಹೇಳಿರೋದು ಒಂದೇ ಬಾವುಟ, ಭಾರತದ ಬಾವುಟ ತರಬೇಕು ಅಂತೇಳಿ. ಇದು ಭಾರತ ಮೊದಲು, ಭಾರತೀಯರು ನಾವೆಲ್ಲರೂ ಫಸ್ಟ್ ಅನ್ನೋ ಭಾವನೆಯಿಂದ ಈ ರ್ಯಾಲಿ ಮಾಡ್ತಿದ್ದೀವಿ ಸರ್. ನಿಮ್ಮ ಹೇಳಿಕೆ, ನೀವೆಷ್ಟು ಸಪೋರ್ಟಿವ್ ಆಗಿದ್ದೀರಾ ಅಂತ ಸರ್? ನಾವು ಪ್ರಕಾಶ 100ಕ್ಕೆ 100 ಭಾಗ ಸಪೋರ್ಟಿವ್ ಆಗಿದ್ದೀವಿ. ಸಾಮಾಜಿಕ ಕಳಕಳಿಯಲ್ಲಿ ಕೆಲಸನ ನಿರಂತರವಾಗಿ ಮಾಡ್ತಾರೆ ಟೀಮ್ ಮೈಸೂರಿಗಾಗಿ ಅಂತಿದ್ದೀವಿ. ಇದು ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದ.